ಈ ದಿನ ನನ್ನ ಪ್ರೀತಿಯ ಗೆಳತಿ ರಮ್ಯಾ ಸುರಜರ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಧನಕೇರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಯೂಟ್ಯೂಬ್ ಚಾನೆಲ್ನಲ್ಲಿ ಪರಿಚಯಿಸೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಜೊತೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ಸ್ನೇಹಿತೆ ಒಂದು ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದ ಸಾಧನೆಯನ್ನು ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಈ ದಿನ ರಮ್ಯಾ ಸೂರಜ್ ಅವರು ನಡೆದು ಬಂದಂಥ ಹಾದಿ ಹಾಗೆ ಆಕೆಯ ಪರಿಶ್ರಮವನ್ನು ಕುರಿತು ಒಂದೆರಡು ನಿಮಿಷ ಮಾತನಾಡೋಣ. ನಮಸ್ಕಾರ. ಚನ್ನರಾಯಪಟ್ಟಣದ ಹೆಮ್ಮೆಯ ಪುತ್ರಿ, ಗಾನಕೋಗಿಲೆ, ಹಲವಾರು ಬಿರುದುಗಳನ್ನು ಮುಡಿಗೇರಿಸಿಕೊಂಡಂತಹ ರಮ್ಯಾ ಇವತ್ತು ನಮ್ಮ ಜೊತೆ ಇದ್ದಾರೆ. ಹೇಗೆ ಈ ಒಂದು ಸಂಗೀತ ಸಾಹಿತ್ಯದ ಬಗ್ಗೆ ಬಹಳ ಚಿಕ್ಕವಳಿಂದ ನಾನು ನೋಡ್ತಾ ಇದ್ದೀನಿ, ಹೇಗೆ ಇದ್ರ ಬಗ್ಗೆ ಆಸಕ್ತಿ ಬಂತು? ಅಂದರೆ ನಮ್ಮ ಮನೆಯಲ್ಲಿ ಆ ಪರಂಪರೆ ಇದೆ. ಸಂಗೀತ ಮತ್ತು ಸಾಹಿತ್ಯದ ಒಲವು ಎಲ್ಲ ಕಡೆ ಇದೆ. ನಮ್ಮ ತಂದೆ ಕಡೆ ಅವರ ಚಿಕ್ಕಮ್ಮ ಆಗಬಹುದು, ಅವರ ತಂಗಿಯರು ಎಲ್ಲರೂ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಮತ್ತು ನಮ್ಮ ತಂದೆಯ ತಂಗಿಯೊಬ್ಬರು ಅವಧಾನ ಪಲ್ಲವಿ ಅಂದರೆ ಎರಡೂ ಕೈಯಲ್ಲಿ ಏಕತಾಳದಲ್ಲಿ ಬೇರೆ ಬೇರೆ ತಾಳಗಳನ್ನು ಹಾಕಿ ಹಾಡುವಂಥದ್ದು, ಆ ರೀತಿಯ ಒಂದು ಸಂಗೀತಗಾರ್ತಿ. ಇನ್ನು ನಮ್ಮ ತಾಯಿ ಮನೆ ಕಡೆಗೆ ಅವ್ರಿಗೂ ಬಹಳ ಒಲವಿತ್ತು. ಅಂದರೆ ಇದನ್ನು ಒಂದು ಶಿಸ್ತುಬದ್ಧವಾಗಿ ಹೀಗೆ ಅಂತ ಕರ್ನಾಟಕ ಸಂಗೀತ ಭರತನಾಟ್ಯ ಅಂತಲ್ಲ, ಬಟ್ ಎಲ್ಲ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಅವರು ತುಂಬ ತೊಡಗಿಸ್ಕೊಂಡಿದ್ರು. ಹಾಗಾಗಿ ಆ ಪರಂಪರೆ ಇರೋದ್ರಿಂದ ಜೆನೆಟಿಕಲಿ ನನಗೆ ಫಸ್ಟ್ ಬಂದಿದೆ. ಭರತನಾಟ್ಯ ಅನ್ನೋದು ಅಷ್ಟೊಂದು ನಮ್ಮ ಫ್ಯಾಮಿಲಿಯಲ್ಲಿ ಯಾವುದು ಇರಲಿಲ್ಲ. ನಮ್ಮ ತಾಯಿಯವರ ಅಣ್ಣನ ಮಗಳು ಭಾನು ಚಿದಾನಂದ್ ಅಂತ, ಅವರೊಬ್ಬರು ಭರತನಾಟ್ಯವನ್ನು ಮಾಡ್ತಾರೆ. ಬಟ್ ಇನ್ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಇರಲಿಲ್ಲ. ಈಗ ನಾನು, ನನ್ನ ತಂಗಿ ನವ್ಯ ಮತ್ತು ಭಾನುವರು, ಅವ್ರು 3 ಜನ ನಾವು ಇದರಲ್ಲಿದ್ದೀವಿ. ನಮ್ಮಲ್ಲಿರುವ ಒಂದು ಪ್ರತಿಭೆನ ಗುರುತಿಸಿಯೇ ನಮ್ಮ ತಂದೆ ತಾಯಿ ಅದಕ್ಕೆ ಪೋಷಣೆಯನ್ನು ನೀಡಿದ್ದೇ ನಮಗೆ ಒಂದು ಅದೃಷ್ಟ ಅಂತ ಹೇಳಬಹುದು. ಯಾಕಂದರೆ ನಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನು ಮಾಡಿದಾಗ ಸಿಕ್ಕೋ ಸಂತೃಪ್ತಿ ಒಬ್ಬರು ಹೇರಿದಾಗ ಸಿಕ್ಕೋದಿಲ್ಲ. ಹಾಗಾಗಿ ಆ ವಾತಾವರಣ ಮತ್ತು ಅವರ ಪ್ರೋತ್ಸಾಹ ನನಗೆ ಅನುವು ಮಾಡಿಕೊಡ್ತು. ತಂದೆ ತಾಯಿ ನಾನು ನೋಡ್ತಾ ಇರೋ ಹಾಗೆ ಬಹಳನೇ ಮೊದಲಿಂದನೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀನು ಬೆನ್ನಿಗೆ ನಿಂತಿದ್ದು ಅಪಾರವಾದಂಥ ಒಂದು ನಿನಗೆ ಶಕ್ತಿ ಆಯಿತು. ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ, ಚನ್ನರಾಯಪಟ್ಟಣ ಚಿಕ್ಕೂರು ಆದ್ದರಿಂದ ನಮಗೆ ಅಷ್ಟು ಸಂಗೀತಕ್ಕಾಗಲಿ ನೃತ್ಯಕ್ಕಾಗಲಿ ಗುರುಗಳು ಒಬ್ಬರೇ ಅಂತ ಸಿಕ್ಕೋದು ಬಹಳ ಕಷ್ಟ ಆಗ್ತಿತ್ತು. ಹಾಗಾಗಿ ಹಾಸನ ಆಗಲಿ, ಮೈಸೂರು, ಬೆಂಗಳೂರು ಈ ರೀತಿ ಅಮ್ಮ ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗಿ ಸಂಗೀತಕ್ಕೆ, ನೃತ್ಯಕ್ಕೆ, ಪಾಠಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅದೇ ಅವರೇ ನನಗೆ ಬೆನ್ನೆಲುಬು. ಅದನ್ನು ನೋಡಿ ಬಹಳ ಪ್ರೋತ್ಸಾಹ ಮಾಡಿದ್ದಾರೆ. ಸಂಗೀತಕ್ಕೆ ನನಗೆ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಚರ ರಾಮಚಂದ್ರ ಅವರು ವಿದ್ವಾಂಸರು, ಮತ್ತು ಹಾಸನದಿಂದ KR ವೆಂಕಟೇಶ್ ಸರ್ ಅಂತ ಬರ್ತಿದ್ರು, ವಿದ್ವಾನ್ KR ವೆಂಕಟೇಶ್, ಅವ್ರ ಹತ್ರ ಕಲಿತೆ. ನಂತರ ಬೆಂಗಳೂರಿಗೆ ಹೋದ್ಮೇಲೆ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವ್ರ ಹತ್ರ ಕಲಿತೆ. ಹೀಗೆ ಅಪ್ಪ ಅಮ್ಮ ನಮ್ಗೆ ಏನು ಬೇಕೋ ಅದನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಭರತನಾಟ್ಯ ಶಿಕ್ಷಣನೂ ಕೂಡ ಇಲ್ಲಿಗೆ ವಿದುಷಿ ವಾಣಿಶ್ರೀರಾವ್ ಅವ್ರು ಬರ್ತಾಯಿದ್ರು ಇಲ್ಲಿಗೆ ಪಾಠ ಮಾಡೋಕ್ಕೆ. ಆಮೇಲೆ ಅವ್ರಿಗೆ ಬರೋಕ್ಕಾಗ್ತಿದ್ದಾಗ ನಾವೇ ಹಾಸನಕ್ಕೆ ಹೋಗಿ ಕಲಿತು, ಆಮೇಲೆ ಅಲ್ಲಿ ಅಂಬಳೆ ರಾಜೇಶ್ವರಿ ಅವ್ರ ಹತ್ರ ಅಂತ ಆಯಿತು. ನಂತರದಲ್ಲಿ ಶಿವಮೊಗ್ಗದಿಂದ ನಮ್ಮ ಅದೃಷ್ಟನೋ ಏನೋ ಎಂಬಂತೆ ನಮ್ಮ ಗುರುಗಳು ವಿದ್ವಾನ್ ರವಿದಾತಾರ್ ಅಂತ ಅವರು ಶಿವಮೊಗ್ಗದಿಂದ ಬಂದು ನಮಗೆ ಪಾಠವನ್ನು ಹೇಳ್ಕೊಡ್ತಾಯಿದ್ರು. ಹಾಗಾಗಿ ಅಪ್ಪ ಅಮ್ಮ ಎಲ್ಲೆಲ್ಲಿ ಸಾಧ್ಯ ಆಗತ್ತೆ, ಯಾವ ಗುರುಗಳನ್ನ ಕಲ್ಪಿಸ್ಬೋದು ಆ ರೀತಿ ಮಾಡಿದ್ದಾರೆ. ಹಾಗಾಗಿ ನಮಗೆ ಕಲಿಯೋ ಕಷ್ಟ ಗೊತ್ತಾಗದಂಗೆ ಅವರು ಗುರುಗಳನ್ನ ನನಗೆ ನೀಡಿದ್ದಾರೆ. ಅವರಿಲ್ಲದೆ ಏನೂ ನಾನಿಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲು. ಈಗ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದೇ ಕಷ್ಟ. ಈಗ ನಮ್ಮ ನಿತ್ಯ ಜೀವನದ ಸಾಕಷ್ಟು ಕೆಲಸಗಳ ಜೊತೆಗೆ ಒಂದು ಕ್ಷೇತ್ರದಲ್ಲಿ ನಾವು ಕೈಯಾಡಿಸಿ ಅದರಲ್ಲೊಂದು ಸಾಧನೆ ಮಾಡೋದು ಅದೊಂದು ವಿಶೇಷತೆ. ಆದರೆ ಎರಡೂ ಕ್ಷೇತ್ರನ ಆರಿಸ್ಕೊಳ್ಳೋದಕ್ಕೆ ಕಾರಣ, ಈಗ ಸಂಗೀತಕ್ಕೆ, ನೃತ್ಯಕ್ಕೋಸ್ಕರ ಸಂಗೀತ ಆರಿಸ್ಕೊಂಡಿದ್ದ ಹೇಗೆ? ಆದರೆ ಸಂಗೀತ ಮತ್ತು ನೃತ್ಯ ಅನ್ನೋದು ಎರಡು ಬೇರೆ ಅಲ್ಲ. ನಾವು ಹಳೆಯ ಒಂದು ಗ್ರಂಥಗಳನ್ನ ನೋಡಬೇಕು ಅಂತಂದಾಗ ಈಗ ಒಂದೇ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಸಾಧ್ಯ ಆಗುತ್ತೆ. ಈಗ ಎರಡೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಅಂತಕ್ಕಂಥ ರಮ್ಯಾ ಹೇಗೆ ಎರಡೂ ಕ್ಷೇತ್ರನ ಆರಿಸ್ಕೊಂಡಿದ್ದು? ನೃತ್ಯಕ್ಕೋಸ್ಕರ ಸಂಗೀತನ ಕೆಲವರು ಆರಿಸ್ಕೊಳ್ತಾರೆ, ಆ ರೀತಿ ಏನಾದರೂ ಆರಿಸ್ಕೊಂಡಿದ್ದ ಹೇಗೆ? ಹಾಗೆ ನೋಡಕ್ಕೆ ಹೋದರೆ ಸಂಗೀತ ನೃತ್ಯ ಎರಡೂ ಬೇರೆ ಅಲ್ಲವೇ ಅಲ್ಲ. ನಮಗೆ ಗ್ರಂಥಗಳಲ್ಲಿ ಒಂದು ಉಲ್ಲೇಖವಿದೆ, ಗೀತಂ ವಾದ್ಯಂ ತಥಾ ನೃತ್ಯಂ ತ್ರಯಂ ಸಂಗೀತ ಮುಚ್ಯತೆ ಅಂತ. ಅಂದರೆ ಗೀತ, ವಾದ್ಯ, ನೃತ್ಯ 3 ಸೇರಿದ್ರೇ ಅದು ಸಂಗೀತವಾಗತ್ತೆ ಅಂತ. ಆದರೆ ಬೆಳೀತಾ ಬೆಳೀತಾ ಸಂಗೀತವೇ ಬೇರೆ ಆಗೋಯ್ತು, ನೃತ್ಯವೇ ಬೇರೆ ಆಗೋಯ್ತು. ನನಗೆ ಎರಡರಲ್ಲೂ ಆಸಕ್ತಿ ಇರೋದ್ರಿಂದ ಜೊತೆಗೆ ಹೋಗಿದ್ರಿಂದ ನನಗೆ ಎರಡೂ ಬೇರೆ ಅಂತ ಅನ್ನಿಸ್ಲೇ ಇಲ್ಲ. ಎರಡೂ ಒಟ್ಟೊಟ್ಟಿಗೆ ಕಲ್ತ್ಕೊಂಡಿದ್ರಿಂದ ಇದು ಬೇರೆ ವಿದ್ಯೆ ಅದು ಬೇರೆ ಅಂತಲ್ಲ, ಹೇಳ್ದಂಗೆ ಅದು ಒಂದು ನಾಣ್ಯದ ಎರಡು ಮುಖ. ಸಂಗೀತ ಇಲ್ಲದೆ ನೃತ್ಯ ಇಲ್ಲ, ನೃತ್ಯದಲ್ಲಿ ಸಂಗೀತ ಖಂಡಿತ ಬೇಕೇ ಬೇಕಾಗತ್ತೆ. ಹಾಗಾಗಿ ಎರಡೂ ಒಟ್ಟೊಟ್ಟಿಗೆ ಕಲ್ತ್ಕೊಂಡು ನನಗೆ ಬೇರೆ ಅಂತ ಅನ್ನಿಸ್ಲೇ ಇಲ್ಲ. ಓಕೆ.
ಈಗ ನೃತ್ಯಕ್ಕೋಸ್ಕರ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದು ಎಲ್ಲೆಲ್ಲಿ ಕೊಟ್ಟು? ನೃತ್ಯ ಅಂತಂದಾಗ ನಾನು ನೃತ್ಯ ಸಂಗೀತ ಅಂತಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡರಲ್ಲೂ ಮಾಡ್ತಿರೋದ್ರಿಂದ ನೃತ್ಯ ಸಂಗೀತ ಅನ್ನೋದೊಂದು ವಿಶೇಷವಾದ ಆಯಾಮ. ನಂದು PhD ಕೂಡ ಅದರಲ್ಲೇ ಮಾಡಿದ್ದು. ಹಾಗಾಗಿ ಬೇರೆಯವ್ರಿಗೆ ಹಾಡಿ ನಟವಂಗ ಹೋಗಿ ಆ ಥರ ನಾನು ನೃತ್ಯ ಸಂಗೀತದ ಮೂಲಕ ನಮ್ಮ ಸರ್ಕಾರದಿಂದ ICCR ಮೂಲಕ ಹೋಗಿ ಈಜಿಪ್ಟು, ಇಸ್ರೇಲು, ಮಾಲ್ಟಾ, ಟುನೀಷಿಯಾ ಮತ್ತು ಇಟಲಿ ಈ ದೇಶಗಳಲ್ಲಿ ನನ್ನ ನೃತ್ಯ ಸಂಗೀತವನ್ನು ಅಲ್ಲಿ ಹಾಡಿದ್ದೇನೆ. ಅಷ್ಟಲ್ಲದೆ ಇಂಗ್ಲೆಂಡ್ನ ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಅಂದರೆ ಕಥೆಯ ಮೂಲಕ ರಾಮಾಯಣ, ಈ ರೀತಿ ರಾಮಾಯಣದ ಕಥೆಗಳನ್ನು ತಗೊಂಡು, ಕೃಷ್ಣನ ಕಥೆಗಳನ್ನು ತಗೊಂಡು ಮಕ್ಕಳಿಗೆ ಒಂದು ವರ್ಕ್ಶಾಪ್ ಥರ ಮಾಡಿ ಅದಾದಮೇಲೆ ನಮ್ಮದು ಪರ್ಫಾರ್ಮೆನ್ಸ್ ಮಕ್ಕಳಿಗೆ ಅದರ ಪ್ರದರ್ಶನವನ್ನು ಮಾಡಿದಾಗ ಅವರಿಗೆ ನಮ್ಮ ಸಂಸ್ಕೃತಿ ಏನು, ಇದರ ಬೇರು ಎಷ್ಟು ಭದ್ರ ಅನ್ನೋದು ಗೊತ್ತಾಗ್ತಾ ಇತ್ತು. ಹಾಗಾಗಿ ಆ ರೀತಿ ನಾನು ಇಂಗ್ಲೆಂಡ್ನಲ್ಲಿ ಒಂದು 2-3 ಸತಿ ಹೋಗಿ ಬಂದಿದ್ದೆ. ಇಲ್ಲಿ ಕಾರ್ಯಕ್ರಮ ಕೊಡೋದು ಮತ್ತು ಹೊರಗಡೆ ಕೊಡುವಂಥ ಕಾರ್ಯಕ್ರಮಗಳಿಗೆ ಏನು ವ್ಯತ್ಯಾಸ ಅನ್ನಿಸ್ತು? ಇಲ್ಲಿ ಕೊಡುವಾಗ ಇಲ್ಲಿ ಆ ಜನಕ್ಕೆ ಏನು ಮಾಡ್ತಿದ್ದೀವಿ ಅನ್ನೋ ಸ್ವಲ್ಪನಾರ ಅರಿವು ಇರುತ್ತೆ. ಆದರೆ ಅಲ್ಲಿ ಜನಕ್ಕೆ ಅಂತ ಕೊಡುವಾಗ ಅದಕ್ಕೊಂದು ತಳಪಾಯವನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ, ಏನು ಅಂತ ಹೇಳಬೇಕಾಗತ್ತೆ. ಆದರೆ ನನಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಫಸ್ಟ್ ಟೈಮ್ ನಾನು ಇಂಗ್ಲೆಂಡಿಗೆ ಹೋದಾಗ ಆ ಜನದ ಸ್ಪಂದನೆಗೂ ಸೆಕೆಂಡ್ ಟೈಮ್ ಹೋದಾಗ ಸ್ಪಂದನೆಗೂ ಬಹಳ ವ್ಯತ್ಯಾಸ ಇತ್ತು. ಈಗ ನಮಗಿಲ್ಲಿ ಹೇಗೆ ಬೇರೆ ಬೇರೆ ಕಲ್ಚರ್, ಅದು ಮಕ್ಕಳದ ಸಂಸ್ಕೃತಿಗಳನ್ನ ಹೇಳ್ಕೊಡ್ತೀವಿ, ಅಂದರೆ ಈ ಥರ ಇರುತ್ತೆ ಅಂತ, ಅಲ್ಲಿ ಕೂಡ ಭಾರತದ ಸಂಸ್ಕೃತಿ ಬಗ್ಗೆ ಅವರಿಗೊಂದು ಪಾಠಗಳನ್ನು ಕೂಡ ಇಟ್ಟಿದ್ದಾರೆ. ಅದು ಬಹಳ ಖುಷಿಯಾಗಿತ್ತು. 2ನೇ ಸತಿ ನಾನು ಹೋದಾಗ ನಾವೆಲ್ಲ ಈ ಥರ ಕುಂಕುಮ ಥರ ಇಟ್ಕೊಂಡಾಗ ಫ್ರಮ್ ಇಂಡಿಯಾ ನಮಸ್ತೆ ಅಂತಂತಾರೆ. ಅಂದರೆ ಆ ಭಾವನೆ ನಮ್ಮ ಒಂದು ಬೊಟ್ಟು ಅಂತ ಅಂತೀವಿ, ಆದರೆ ಅದಕ್ಕಿರೋ ಒಂದು ಶ್ರೇಷ್ಠತೆ ಅಲ್ಲಿವರೆಗೆ ಭಾರತದ ಹಿರಿಮೆ ಹೆಗ್ಗುರುತು. ಖಂಡಿತ ಅಲ್ಲಿವರೆಗೂ ನಮಗೂ ಸಿಕ್ಕತ್ತಾ ಅಂತ ಎಲ್ಲರೂ ಹಿಡಿಸ್ಕೋತಾರೆ. ಅದು ಬಹಳ ಖುಷಿ ಅನ್ಸುತ್ತೆ. ಮುಖ್ಯವಾಗಿ ನಾವು ಕಲೆಯಿಂದ ಏನ್ ಕೊಡಬಹುದು ಅಂದ್ರೆ ಇಂಥ ಒಂದು ಸಂಸ್ಕಾರ, ಯಾಕಂದ್ರೆ ಬರೀ ಕಲೆ ಅಲ್ವಲ್ಲ, ನಮ್ಮ ಸಂಸ್ಕೃತಿ ಮುಂದೆ ಹೋಗ್ಬೇಕು. ಹಾಗೆ ನಿಮ್ ತಂಗಿ ಕೂಡ ನವ್ಯ ಇದೇ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಹೌದು, ನನ್ನ ತಂಗಿ ನವ್ಯ ರಂಗನಾಥ್ ಅಂತ ಇವಾಗ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಕೂಡ ಸಂಗೀತ, ನೃತ್ಯ, ಸಾಹಿತ್ಯ 3 ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡು ಈಗ ಮನಃಶಾಸ್ತ್ರ, ಸೈಕಾಲಜಿ ಮೇಲೆ ಕೂಡ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಅವರು ಇವಾಗ ಆಸ್ಟ್ರೇಲಿಯಾದಲ್ಲೇ ನಮ್ಮ ಈ ತರಗತಿಗಳನ್ನು ತೆಗೆದು ಅಲ್ಲಿ ಮಕ್ಕಳಿಗೆ ಭರತನಾಟ್ಯ ಮತ್ತು ನಾಟ್ಯ ಫಿಟ್ನೆಸ್ ಅನ್ನೋ ಒಂದು ವಿಶೇಷವಾದ ಆಯಾಮವನ್ನು ಕೂಡ ಪಾಠ ಮಾಡ್ತಿದ್ದಾರೆ. ಇಲ್ಲಿ ಕಲಾಕ್ಷೇತ್ರದಲ್ಲಿ ಮಡ್ರಾಸ್ನಲ್ಲಿ ಹೋಗಿ ಭರತನಾಟ್ಯ ಡಿಪ್ಲೊಮಾವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ತಂದೆ ತಾಯಿ ನಿಜವಾಗ್ಲೂ ಗ್ರೇಟ್. ಇಬ್ರು ಮಕ್ಕಳನ್ನ ಆ ಒಂದು ದಿಸೆಯಲ್ಲಿ ತೆಗೆದುಕೊಂಡು ಹೋಗಿದ್ದೀರಲ್ಲ, ತುಂಬಾನೇ. ಯಾಕಂದ್ರೆ ನಮ್ಮ ತಂದೆ ವೈದ್ಯರಾದ್ರೂ ಕೂಡ ಎಲ್ಲರೂ ಅಂದ್ರಂತೆ, ಇದು ಊಟದ ಜೊತೆ ಉಪ್ಪಿನಕಾಯಿ ಥರ, ನೀನು ಉಪ್ಪಿನಕಾಯಿನೇ ಊಟ ಥರ ಮಕ್ಕಳಿಗೆ ಕೊಡ್ತಾ ಇದೆಯಾ ಹೇಗೆ ಅನ್ನೋ ಥರ. ಆದರೆ ಎಲ್ಲದಕ್ಕೂ ಅದರದೇ ಆದ ಒಂದು ಶ್ರೇಷ್ಠತೆ, ಹಿರಿಮೆ ಇರುತ್ತೆ. ನಾವು ಅದರಲ್ಲಿ ಆಳ ಹೋದಷ್ಟು ಅದರ ಘನತೆ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಅವರು ನಮಗೇನು ಇಷ್ಟ, ಅವರು ಕೂಡ ಕಲಾವಿದ್ರೆ. ನಮ್ಮ ತಂದೆ ಕೂಡ ಬರೀ ವೈದ್ಯರು ಅಂತಲ್ಲ, ಡಾಕ್ಟರ್ ರಮೇಶ್ ಅವರು ಅದಲ್ಲದೆ ತೆಂಕೃತಿ, ಚಾಕೃತಿಗಳೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವರಲ್ಲೂ ಒಂದು ಕಲಾವಿದ ಒಳಗಡೆ ಇದ್ದಿದ್ರಿಂದ ನಾವು ಕಲೆನ್ ತಗೋತೀವಿ ಅಂದ ತಕ್ಷಣ ಅವರು ಆಯ್ತು ಅಂತ. ಅವ್ರ ಒಳಗಡೆ ಇದ್ದಂತ ಮಗು ನೀವು. ಖಂಡಿತ. ಹಾಗೆ ಈಗ ನೃತ್ಯ ಕ್ಷೇತ್ರ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಶಾಸ್ತ್ರೀಯ ಸಂಗೀತ ಬರುತ್ತೆ, ಭಾವಗೀತೆಗಳು ಬರುತ್ತೆ, ಮತ್ತೆ ಸಿನಿಮಾ ರಂಗ ಬರುತ್ತೆ. ಈ ರೀತಿ ಎಲ್ಲ ಕ್ಷೇತ್ರ, ಅದರಲ್ಲಿ ಮುಖ್ಯವಾಗಿ ಯಾವುದನ್ನ ನೀವು ಭದ್ರವಾಗಿ ಇಟ್ಕೊಂಡಿದ್ದೀರಿ? ನಾನು ಇಟ್ಕೊಂಡಿರೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ, ಎರಡರಲ್ಲೂ ನಾನು, ಮತ್ತು ಈಗ ನೃತ್ಯ ಸಂಗೀತ, ಈ 3 ಆಯಾಮಗಳು. ಯಾಕಂದರೆ ಒಂದಕ್ಕೊಂದು ಪೂರಕವಾಗೇ ಇರುತ್ತೆ. ಯಾವುದೇ ಸಂಗೀತ ಕಲಿಬೇಕು ಅಂದರೂ ಒಂದು ಶಿಸ್ತು ಚೌಕಟ್ಟಿನಲ್ಲಿ ಒಂದನ್ನು ಕಲಿಬೇಕಾಗತ್ತೆ. ಹಿಂದೂಸ್ತಾನಿ ಆಗ್ಬೋದು ಅಥವಾ ಕರ್ನಾಟಕ ಸಂಗೀತ ಆಗ್ಬೋದು. ಅದರ ಭದ್ರ ತಳಪಾಯ ಇದ್ದರೆ ನಾವು ಭಾವಗೀತೆಗಳನ್ನಾರ ಹಾಡ್ಬೋದು, ಜನಪದನಾರ ಹಾಡ್ಬೋದು, ಸಿನಿಮಾ ಗೀತೆಗಳನ್ನ ಅದು ಹಾಡಬಹುದು. ಒಂದು ಸುಗಮ ಸಂಗೀತ ಹಾಡಿ ತಿಳಿಸ್ಬೋದಾ? ಖಂಡಿತ. ಯಾವ ರೀತಿ ಹಾಡಬೇಕು ನಿಮಗೆ? ಅಂದರೆ ಭಾವಗೀತೆ. ನಾನು ಪುಟ್ಟೋಳಿರುವಾಗ ಸ್ಕೂಲ್ ಕಾಂಪಿಟೇಷನ್ಗೆ ಕರ್ಕೊಂಡೋದಾಗ ಈ ಕೋಗಿಲೆ ಹಾಡನ್ನು ಹಾಡಿದ್ದೆ. ಅದನ್ನೇ ಹಾಡಕ್ಕೆ ಇಷ್ಟಪಡ್ತೀನಿ. ಕೋಗಿಲೆ ಚೆಲ್ವಾ, ಕೋಗಿಲೆ ಮುದ್ದು, ಕೋಗಿಲೆ ಜಾಣ ಕೋಗಿಲೆ, ಕೋಗಿಲೆ ಚೆಲ್ವಾ, ಕೋಗಿಲೆ ಮುದ್ದು, ಕೋಗಿಲೆ ಜಾಣ ಕೋಗಿಲೆ, ತನುವೆಂಬು ಬನದಲ್ಲಿ ಮನದ ಮಾಮರದಲ್ಲಿ, ತನುವೆಂಬು ಬನದಲ್ಲಿ ಮನದ
ದಿನವಿಲ್ಲ ನಿದ್ದೆಯಿಲ್ಲ ದನಿಗೈಯುತ್ತಿರುವೇನಿ ಆ ಆ, ದಿನವಿಲ್ಲ ನಿದ್ದೆಯಿಲ್ಲ ದನಿಗೈಯುತ್ತಿರುವೇನಿ ಆವ ವಸಂತನ ಕೋಗಿಲೆ ಆವ ವಸಂತನ ಕೋಗಿಲೆ ಕೋಗಿಲೆ ಚೆಲ್ವಾ ಕೋಗಿಲೆ ಮುದ್ದು ಕೋಗಿಲೆ ಜಾಣ ಕೋಗಿಲೆ. ಅದ್ಭುತವಾಗಿದೆ. ಸಾಕಷ್ಟು ಈಗ ನವರಾತ್ರಿಗೆ ಬಂದಾಗಿಂದ ಸಾಕಷ್ಟು ದೇವಿ ಗೀತೆಗಳನ್ನು ಕೂಡ ಬರೆದು ಸಂಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ಬೋದಾ? ಖಂಡಿತ. ನನಗೆ ರಚನೆಗಳು ಅಂತ ಬಂದಾಗ ದೈವ ಪರವಾದೇ ಅನೇಕ ರಚನೆಗಳನ್ನು ಮಾಡಿದ್ದೇನೆ. ನನಗೆ ಬಹಳ ಹೆಸರನ್ನು ಕೊಟ್ಟಿದೆ ಮತ್ತು ನನಗೂ ಬಹಳ ಸಮಾಧಾನವನ್ನು ಕೊಟ್ಟಿರೋದೊಂದು ಕೃತಿ ಅಂದರೆ ಕಲ್ಯಾಣಿ ಗೀರ್ವಾಣಿ ಕೃತಿ. ಇದರಲ್ಲಿ ಸಪ್ತಸ್ವರಗಳು ಮತ್ತು ನವರಸಗಳ ಒಂದು ವಿವರಣೆಯನ್ನು ಇದೆ, ಅದನ್ನೇ ಹಾಡೋದಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣಿ ಗೀರ್ವಾಣಿ ವೀಣಾಪಾಣಿ ಸಂಗೀತ ನೃತ್ಯಾದಿ ಕಲಾ ಪ್ರದಾಯಿನಿ ಕಲ್ಯಾಣಿ ಗೀರ್ವಾಣಿ ವೀಣಾಪಾಣಿ ನವರಸ ವರ್ಷಿಣಿ ಶೃಂಗಾರ ವೀರ ಕರುಣಾ ಅದ್ಭುತ ಹಾಸ್ಯ ಭಯಾನಕ ವಿವತ್ಸ್ಯ ರೌದ್ರ ಶಾಂತಂ ನವರಸ ವರ್ಷಿಣಿ ರಾಗ ವಿವರ್ಧಿನಿ ಸ್ವರ ರಾಗಲಯ ಭಾವ ಪ್ರಕಾಶಿನಿ ಕಲ್ಯಾಣಿ ಗೀರ್ವಾಣಿ ವೀಣಾಪಾಣಿ ಸಪ್ತಸ್ವರ ಭೂಷಿಣಿ सा षड्ज सरसिज रूपिणी री ऋषभ रिपुसंहारिणि गा गान्धार गान सुधा वर्षिणि मा मध्यम मधुर भाषिणि पा पंचम पंकजलोचनिदा दैवतदया स्वरूपिणी निषाद निगमोद्धारिणि सानिदाप मगरी सरि गम पदनि सनिदाप मगरी सरि गम पदनि सप्त स्वरभूषिणी सुहासिनी सूर्य तेजस्विनी रम्य गुणभरिणी कल्याणी गीर्वाणि कल्याणी गीर्वाणि कल्याणी गीर्वाणि वीणा पाणि ಅದ್ಭುತವಾಗಿದೆ. ಹಾಗೆ ಇವಾಗ ಸುಪ್ರದ ಕಲಾನಿಕೇತನ ನಿಮ್ಮ ಕನಸಿನ ಕೂಸು, ಹಾಗೆ ನಿಮ್ಮ ಒಂದು ಇಮೇಜಿನ್ಗೆ ಒಂದು ದೊಡ್ಡ ಕಳಶ ಇದೆ, ಹಾಗೆ ಅದ್ರ ಬಗ್ಗೆ ಹೇಗೆ ಅದು ತುಂಬ ಚಿಕ್ಕ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿದ್ದಂಥದ್ದು? ಖಂಡಿತ. ಅದು ಹೇಗೆ ಏನು ಆ ಏಜ್ನಲ್ಲಿ ಸುಪ್ರದ ಕಲಾನಿಕೇತನ ಪ್ರಾರಂಭ ಆಗತ್ತೆ ಅಂತ ಕನಸಲ್ಲೂ ಅನ್ಸ್ಕೊಂಡಿರಲಿಲ್ಲ. ನಾ ಹೇಳ್ದಂಗೆ ನಮ್ಮ ಗುರುಗಳು ರವಿದತ್ತ ಸರ್ ಇಲ್ಲಿಗೆ ಬಂದಾಗ ನಿನಗಿಷ್ಟೊಂದು ಕಲೆ ಇದೆ, ನೀನು 4 ಜನಕ್ಕೆ ಹೇಳ್ಕೊಟ್ಟಾಗ ನೀನು ಇನ್ನಿಷ್ಟು ಅಭಿವೃದ್ಧಿ ಆಗ್ತೀಯ ಅಂತ ಹೇಳಿದ್ರು. ಅವಾಗಿನ್ನೂ ನನಗೆ 15 ವರ್ಷ ಅಷ್ಟೇ. 15 ವರ್ಷದಲ್ಲಿ ಯಾರೂ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ಅದು ಕಲಿಯುವ ಒಂದು ಹಂತ ವಯೋಮಿತಿ. ಹಾಗಾಗಿ ನಾವು ಬೇಡ ಸರ್ ಇನ್ನು ಇಷ್ಟು ಚಿಕ್ಕ ವಯಸ್ಸಿಗೇನೆ ಅಂತ. ಇಲ್ಲಮ್ಮ ನಿನಗೆ ಆ ಪ್ರಬುದ್ಧತೆ ಇದೆ. ನಾನು ಆವಾಗಲೇ ಅಷ್ಟರಲ್ಲಿ ಸೀನಿಯರ್ ಎಲ್ಲ ಆಗಿತ್ತು, ವಿದ್ವತ್ ಮಾಡ್ತಾಯಿದ್ದೆ.
ಇಲ್ಲಿ ಏಜ್ಗಿಂತ ನಿನ್ನ ಕಲ್ತಿರುವ ಕಲಿಕೆಯ ಮೇಲೆ ನಾನು ನಿನಗೆ ಹೇಳ್ತಿದ್ದೀನಿ, ಗುರುವಾಗಿ ನಾನೇ ಹೇಳ್ತಾ ಇದ್ದೀನಿ, ನೀನು ಖಂಡಿತ ಪ್ರಾರಂಭ ಮಾಡು. ಅದರಿಂದ ನಿನಗೆ ಇನ್ನಷ್ಟು ಒಳಿತಾಗತ್ತೆ. ನೀನು ಕಲಿಯೋದೇ ನಿಲ್ಲಿಸ್ಬೇಡ, ಕಲಿಸುವಿಕೆ ಜೊತೆಯಲ್ಲಿ ಹೋಗಲಿ ಅಂತ ಹೇಳಿದ್ರು. ಹಾಗಾಗಿ ಪ್ರಾರಂಭ ಮಾಡೋಣ ಅಂತ. ಅದಕ್ಕೆ ಏನು ಹೆಸರಿಡೋಣ ಅಂತಂದಾಗ ನಮ್ಮ ಸಂಗೀತ ಗುರುಗಳು ವಿದ್ವಾನ್ ಚರ ರಾಮಚಂದ್ರ ಅವರು ಸುಪ್ರದ ಅಂತ ಇಡಮ್ಮ, ಸುಪ್ರದ ಅಂದರೆ ಎಲ್ಲವನ್ನ ಒಳ್ಳೆಯದನ್ನು ಪ್ರದಾಯಿಸೋಳು ದೇವಿಯ ಒಂದು ಸ್ವರೂಪ ಅಂತ ಹೇಳಿದ್ರು. ಹಾಗಾಗಿ ಸುಪ್ರದ ಕಲಾನಿಕೇತನ ಅಂತ 1998ರಲ್ಲಿ ಆಗಸ್ಟ್ 14ರಲ್ಲಿ ಪ್ರಾರಂಭ ಆಯಿತು. ಮೊನ್ನೆಗೆ 25 ವರ್ಷಗಳ ಪರಿಪೂರ್ಣ ಆಯಿತು. ಈಗ ಅದರ ಮುಂದಿನ ಸ್ತರವಾಗಿ ಅದನ್ನು ಸುಪ್ರದ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಮಾಡಿ ಈಗ ಅದಕ್ಕೆ ಇನ್ನೊಂದು ಬೇರೆ ಒಂದು ಆಯಾಮವನ್ನು, ಯಾಕಂದರೆ ಸಂಗೀತ, ನೃತ್ಯ, ಸುಗಮ ಸಂಗೀತ ಹೇಳ್ಕೊಡ್ತಾನೆ ಇದ್ವಿ, ಅದ್ರ ಜೊತೆ ಅಕಾಡೆಮಿಕ್ ಆ್ಯಕ್ಟಿವಿಟೀಸು ಆಗಬೇಕು. ಅಂದರೆ ಒಂದು ಸಂಶೋಧನಾತ್ಮಕ ಚಿಂತನೆಗಳಾಗಬೇಕು, ಮಕ್ಕಳುಗಳು ಅದ್ರ ಮೇಲೆ ಬರೆಯೋದಕ್ಕೆ ಶುರು ಮಾಡಬೇಕು, ಬರವಣಿಗೆ ಆಗಬೇಕು. ಈ ರೀತಿ ಎಲ್ಲ ಒಂದು ಸಂಪೂರ್ಣತ್ವವನ್ನು ನೀಡೋಣ ಅಂತ ಇವಾಗ ಅದು ಸುಪ್ರದ ಕಲಾನಿಕೇತನ ನಮ್ಮ ಸುಪ್ರದ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಆಗಿರೋದು ಬಹಳ ಖುಷಿಯಾಗುತ್ತೆ. ಎಷ್ಟು ಮಂದಿ ಶಿಷ್ಯರಿದ್ದಾರೆ, ಎಷ್ಟು ಬ್ಯಾಚಸ್ ಹೋಗಿದೆ, ಎಷ್ಟು ಶಿಷ್ಯರಿದ್ದಾರೆ? ಸುಮಾರು ಬ್ಯಾಚಸ್. ಅದಕ್ಕೆ 25 ವರ್ಷ ಅಂತಾಗ ಸಾವಿರಾರು ವಿದ್ಯಾರ್ಥಿಗಳು ಕಲ್ತ್ಕೊಂಡು ಹೋಗಿದ್ದಾರೆ. ನನಗೆ ಬಹಳ ಖುಷಿ ಅನ್ಸೋದು, ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ನಾನು ಅವಾಗ ಎಷ್ಟು ಕಷ್ಟಪಡ್ತಿದ್ದೆ, ನಮಗೆ ಗುರುಗಳಿಲ್ಲದೆ. ಇಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬಂತು. ಏನು ನಾವು ಶನಿವಾರ ಮಧ್ಯಾಹ್ನ 1 ಗಂಟೆಗೆ ನಾನು ಶುರು ಮಾಡಿದ್ರೆ ರಾತ್ರಿ 8 ಗಂಟೆಗೆ 7 ಬ್ಯಾಚಸ್ ಕಂಟಿನ್ಯೂಸ್ ಇರ್ತಿತ್ತು. 100 ಜನ, 150-200 ಮಕ್ಕಳು ಹಾಗೆ ಬರೀ ಚನ್ನರಾಯಪಟ್ಟಣದಲ್ಲೇ ಇರ್ತಾಯಿದ್ರು. ಆಮೇಲೆ ಇವಾಗ ಏನು ಖುಷಿ ಅಂದರೆ ನನ್ನ ಹತ್ರ ಕಲ್ತಿರೋ ಎಲ್ಲ ಮಕ್ಕಳು ಇಲ್ಲಿ ನೃತ್ಯ ಗುರುಗಳಾಗಿದ್ದಾರೆ. ಅದನ್ನು ಹಾಗೆ ಬಿಟ್ಟಿಲ್ಲ, ಆ ಸಂಸ್ಕೃತಿ ಮುಂದೆ ಹೋಗಿದೆ, ಎಲ್ಲರೂ ಒಳ್ಳೊಳ್ಳೆ ಗುರುಗಳಾಗಿದ್ದಾರೆ, ನೃತ್ಯ ಶಿಕ್ಷಕರಾಗಿದ್ದಾರೆ. ಅದು ನನಗೆ ಬಹಳ ಖುಷಿಯನ್ನ. ಒಂದು ಊರಿನಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಗುರುಗಳು ಇರಲಿಲ್ಲ, ಈಗ ಊರು ತುಂಬ ಗುರುಗಳನ್ನು ಸೃಷ್ಟಿ ಮಾಡಿದಂತ ಹೆಮ್ಮೆಯ ಗುರು. ಬಹಳ ಖುಷಿ ಅನ್ಸುತ್ತೆ ಅದು. ಇವಾಗ ಇಲ್ಲಿ ಕೂಡ ಚನ್ನರಾಯಪಟ್ಟಣದಲ್ಲಿ ಕರ್ನಾಟಕ ಸಂಗೀತ, ಸುಗಮ ಸಂಗೀತ, ಭರತನಾಟ್ಯ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಬೆಂಗಳೂರಲ್ಲಿ ಕೂಡ ಭರತನಾಟ್ಯ, ಸುಗಮ ಸಂಗೀತ, ಕರ್ನಾಟಕ ಸಂಗೀತ. ಮತ್ತು ಈ ಕೋವಿಡ್ ಟೈಮ್ ಅಂತ ಏನು ಬಂತು, ಎಷ್ಟೊಂದು ಜನಕ್ಕೆ ಅದು ಮೈನಸ್ ಆಗಿದೆ, ನಮಗೂ ಅದು ಖಂಡಿತ ಮೈನಸ್ಸೇ. ಮೈನಸ್ಸಲ್ಲಿ ಒಂದು ಪ್ಲಸ್ ಅಂತ ಹೇಳ್ಕೊಳಕ್ಕೆ ಆನ್ಲೈನ್ ಕ್ಲಾಸಸ್ ಅಂತ ಶುರುವಾಯಿತು. ಯಾಕಂದರೆ ಆನ್ಲೈನ್ ಕಾನ್ಸೆಪ್ಟೇ ನನಗೆ ಗೊತ್ತಿರಲಿಲ್ಲ. ಅವಾಗ ಶುರುವಾಗಿದ್ದಕ್ಕೆ ಈಗ ಅಮೆರಿಕಾ ಬ್ಯಾಚ್ ಇದೆ, ಒಂದು ಆಸ್ಟ್ರೇಲಿಯಾ ಬ್ಯಾಚ್ ಇದೆ. ಹೀಗಾಗಿ ಬೇರೆ ಸ್ತರದಲ್ಲಿ ಹೋಗೋಕ್ಕೆ, ಮತ್ತು ನಮ್ಮ ಏರಿಯಾದಲ್ಲಿ ಮಾತ್ರ ಅಲ್ಲದೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾ ಅವರೆಲ್ಲರೂ ನನ್ನ ಹತ್ರ ಈಗ ಕ್ಲಾಸಸ್ಗೆ ಆನ್ಲೈನ್ ಇರೋದ್ರಿಂದ ಸಂಗೀತವನ್ನು ಹೇಳ್ಕೊಡ್ಬಹುದು. ಭರತನಾಟ್ಯ ಸ್ವಲ್ಪ ಕಷ್ಟ ಆಗುತ್ತೆ, ಸಂಗೀತ ಆದ್ದರಿಂದ ಅದು ಸುಲಭವಾಗಿ ಜಾಸ್ತಿ ಜನಕ್ಕೆ ನಾನು ರೀಚ್ ಆಗೋಕ್ಕೆ ಅನುಕೂಲ ಆಯ್ತು. ಅದೇ ಯಾವತ್ತು ಮೈನಸ್ನ ಪ್ಲಸ್ ಮಾಡ್ಕೊಳ್ಳೋದೇ ಒಂದು ಬುದ್ಧಿವಂತಿಕೆ. ಈಗ ಇದೆಲ್ಲಕ್ಕಿಂತ ನನಗೆ ತುಂಬ ಆಶ್ಚರ್ಯ ಆಗಿದ್ದು, ಸೂರಜ್ ನಿಮ್ಮ ಪತಿಯನ್ನ ನೀವು ನೃತ್ಯ ಅವ್ರಿಗೆ ಆ ಗಂಧವೇ ಇರಲಿಲ್ಲ ಅಂತ ಅನ್ಕೊಳ್ತಾರೆ, ನೋಡ್ತಾ ಇದ್ರು, ಪ್ರೋತ್ಸಾಹ ಮಾಡ್ತಾ ಇದ್ರು, ಮತ್ತೆ ಅವ್ರಿಗೆ ನೃತ್ಯವನ್ನ ಹೇಳ್ಕೊಟ್ಟು ಪರ್ಫಾರ್ಮೆನ್ಸ್ ಮಾಡಿದ್ದು ಒಂಥರ ಖಂಡಿತ ಭ್ರಮೆ ಆಗಿ. ಹೇಗೆ ಅದು? ಸಾಮಾನ್ಯವಾಗಿ ಗಂಡ ಯಾವ ಪ್ರೊಫೆಷನ್ ಇರ್ತಾರೆ, ಹೆಂಡತಿ ಅಲ್ಲಿಗೆ ಹೋಗುವಂಥದ್ದು ಎಲ್ಲ ಕಡೆ ನೋಡಿರ್ತೀವಿ ಸಾಮಾನ್ಯವಾಗಿ. ಆದರೆ ನನ್ನ ಜೀವನದಲ್ಲಿ ನಮ್ಮ ತಂದೆ ತಾಯಿ ಆದಮೇಲೆ ನಮ್ಮ ಅತ್ತೆ ಮಾವ ಬಹಳ ಪ್ರೋತ್ಸಾಹವನ್ನು ಮಾಡಿದ್ರು. ಹೇಳ್ದಂಗೆ ನಮ್ಮ ಪತಿ ಸೂರಜ್ ನನಗೆ 2 ಮಕ್ಕಳು ಆದಮೇಲೆ ಅವರು ಭರತನಾಟ್ಯವನ್ನು ನನ್ನ ಹತ್ರನೇ ಕಲಿತು ಜೂನಿಯರ್ ಪರೀಕ್ಷೆಯನ್ನು ಮಾಡಿ ಈಗ ನಮ್ಮ ಎಲ್ಲ ನೃತ್ಯ ರೂಪಕಗಳಲ್ಲೂ ನಮ್ಮ ಯಜಮಾನರು ಇರ್ತಾರೆ. ನನ್ನ 2 ಮಕ್ಕಳು ಸುಕೃತ್ ಸುಯೋಗ್ ಅವರು ಕೂಡ ಸ್ಟೇಜ್ ಮೇಲೆ ಮಾಡ್ತಾರೆ. ಬಹಳ ಸಂತೋಷ ಅನಿಸುತ್ತೆ, ಯಾಕಂದರೆ ಅದೇ ಫೀಲ್ಡಲ್ಲಿ ಇದ್ದಾಗ ನಮ್ಮ ಕಷ್ಟ ಸುಖಗಳು ಎರಡೂ ಅರ್ಥ ಆಗುತ್ತೆ. ನಿಜ, ಅದು ನಿಜ. ಹಾಗಾಗಿ ಅದಲ್ಲದೆ ಅವ್ರದ್ದು ಪ್ರಿಂಟಿಂಗ್ ಪ್ರೆಸ್ ಇದೆ, ಅವರು ಪ್ರಿಂಟಿಂಗ್ ಇಂಜಿನಿಯರ್ ಕೂಡ. ಎರಡನ್ನೂ ಸಮತೋಲನವಾಗಿ ತೂಗಿಸ್ಕೊಂಡು ಬರ್ತಾ ಇದ್ದಾರೆ. ಗ್ರೇಟ್. ಇವಾಗಲೂ ಅದೇ ನನಗೆ ತುಂಬಾನೇ ಆಶ್ಚರ್ಯ ಆಗಿದೆ ಆ ವಿಷಯ. ಹೇಗೆ ಸರ್? ಅದರಲ್ಲೂ ಹೆಣ್ಮಕ್ಳಿಗೆ ನೃತ್ಯ ಕಲಿಯೋದು ಬಹಳ ಮುಖ್ಯವಾಗುತ್ತೆ. ಅದು ಆ ಏಜಲ್ಲಿ ಮತ್ತೆ ಇಂಟ್ರೆಸ್ಟ್ ಕೊಟ್ಟು ಕಲ್ತಿರೋದು ಗ್ರೇಟ್ನೆಸ್. ಅದು ಸೂರಜ್ ಅವರಿಗೆ ಸಲ್ಲಬೇಕಾಗ. ಖಂಡಿತ ನಿಮ್ಗೆ ಅಂತ ಖಂಡಿತವಾಗಿ. ಅಲ್ಲ, ಸೂರ್ಯ ಇದ್ರೇನೆ ತಾನೇ ರಮ್ಯ ಪ್ರಕಾಶವಾಗೋದು, ಹಾಗಾಗಿದೆ ನನ್ನ ಜೀವನ. ಖಂಡಿತ ಖಂಡಿತವಾಗ್ಲೂ. ಈಗ ಸುಮಾರು ಸುಗಮ ಸಂಗೀತ ಅಕಾಡೆಮಿ ಹಾಗೆ ಕರ್ನಾಟಕ ಸಂಗೀತ ಅಕಾಡೆಮಿನಲ್ಲಿ ನೀವು ಮೆಂಬರ್ ಆಗಿದ್ದು ನಾನು ನೋಡಿದ್ದೀನಿ. ಅದು ಹೇಗೆ, ಅದರ ಅನುಭವ ಏನು? ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಮೆಂಬರ್ ಆಗಿರೋದು ಒಂದು ಭಾಗ್ಯ. ನಾನೇನು ಅದಕ್ಕೇನು ಅಪ್ಲೈ ಮಾಡಿಲ್ಲ. ಅದು ಯೂಶ್ವಲಿ ಆ ಥರ ಅಪ್ಲೈ ಮಾಡೋವಂಥದ್ದೇನಲ್ವಂತೆ. ನನಗೆ ಎಲ್ಲರೂ ಮೆಸೇಜ್ ಕಳಿಸ್ತಾ ಇದ್ದಾರೆ, ಕಂಗ್ರಾಟ್ಸ್ ನೀವು ಮೆಂಬರ್ ಆಗಿದ್ದೀರಾ ಅಂತ. ನಾನು ನಮ್ಮ ಯಜಮಾನ್ರಿಗೆ ಕೇಳಿದೆ, ನಾನು ಯಾವುದಕ್ಕೆ ಮೆಂಬರ್ ಆಗಿದ್ದೆ, ಏನಕ್ಕೆ ಇವಾಗ ಕಂಗ್ರಾಟ್ಸ್ ಕಳಿಸಿದ್ದಾರೆ ಅಂತ ನನಗೇನೂ ಗೊತ್ತಿಲ್ಲ. ಅದು ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ನೋಡಿಬಿಟ್ಟು ಕಂಗ್ರಾಟ್ಸ್ ಹಾಕಿದ್ರು. ಆಮೇಲೆ ಗೊತ್ತಾಯಿತು, ನಾವು ಮಾಡೋ ಕೆಲಸವನ್ನು ಗುರುತಿಸಿ ಸರ್ಕಾರ ನಮ್ಮನ್ನು ಆ ಒಂದು ಹುದ್ದೆಗೆ ತಗೊಳ್ತಾರೆ ಅಂತ ಹೇಳಿಬಿಟ್ಟು. ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಮತ್ತು ಬೆಂಗಳೂರು 2 ಕಡೆನೂ ಸತತವಾಗಿ 25 ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋದನ್ನು ಸರ್ಕಾರ ಗುರುತಿಸಿ
ನನಗೆ ಅದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಮೆಂಬರ್ ಆಗಿ ಸೆಲೆಕ್ಟ್ ಮಾಡಿದ್ದು ಬಹಳನೇ ಸಂತೋಷ ಅನ್ನಿಸ್ತು. ಸೊ ಹಾಗಾದ್ರೆ ನಮ್ಮ ಪಾಡಿ ನಾವು ಕೆಲಸ ಮಾಡ್ತಿದ್ರೆ ಅದು ಗುರ್ತಾಗತ್ತೆ, ನಾವೇನು ಹೋಗಬೇಕಾಗಿ ಇರೋದಿಲ್ಲ. ಅಲ್ಲಿ ಮಾಡಿದೇನೋ ಖುಷಿ ಆಯಿತು, ಆದರೆ ಕರೆಕ್ಟ್ ಟೈಮ್ಗೆ ನಮಗೆ ಆ ಕೋವಿಡ್ ಲಾಕ್ಡೌನ್ಸ್ ಬಂದ್ಬಿಡ್ತು. ನಮ್ಗೆ 1 ವರ್ಷ ಏನೂ ಮಾಡೋಕ್ಕಾಗಲಿಲ್ಲ, ಕೈಯಲ್ಲಿ ಹುದ್ದೆ ಇದ್ದರೂ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ನಂತರದಲ್ಲಿ ಹಾಸನಲ್ಲಿ ಜಿಲ್ಲಾ ಸಂಗೀತ ನೃತ್ಯೋತ್ಸವ ಆಯಿತು, ಮತ್ತು ಇಲ್ಲಿ ಪ್ರಸಾದನ ಶಿಬಿರ ನಮ್ಮ ಹನುಮಂತು ಅವರ ಕಡೆಯಿಂದ, ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅದರ ಮೂಲಕ ನಾನು ಯಾಕಂದರೆ ಈ ಜಿಲ್ಲೆಯವಳಾದ್ರಿಂದ ಇಲ್ಲಿಗೂ ತರಬೇಕು ಅದನ್ನು ಅಂತ ಹೇಳಿ ಎಲ್ಲರೂ ಬಹಳ ಮೆಚ್ಚುಗೆಯನ್ನು ಪಡೀತದು. ಯಾಕಂದರೆ ಇಲ್ಲಿ ಸ್ಥಳೀಯ ಕಲಾವಿದರು ಯಾರ್ಯಾರೆಲ್ಲ ಇದ್ದಾರೆ ಅವ್ರ ಹತ್ರನೇ ಕಾರ್ಯಕ್ರಮಗಳನ್ನು ಮಾಡಿಸಿದ್ದು ಆಗ ಸಂಗೀತ ನೃತ್ಯೋತ್ಸವದಲ್ಲಿ. ಅವ್ರು ಅದೇನು ಇಷ್ಟು ವರ್ಷಕ್ಕೆ ಪ್ರಥಮ ಬಾರಿಗೆ ಸರ್ಕಾರದ ಕಾರ್ಯಕ್ರಮ ಇಲ್ಲಿ ತನಕ ಬಂದಿದೆ, ಅದು ಬಹಳ ಸಂತೋಷ ಅಂತ, ಅದು ನನಗೆ ತೃಪ್ತಿಯನ್ನು ತಂದಿದೆ. ಸರಿಗಮಪದಲ್ಲಿ ಯಾವಾಗಲೂ ನೋಡ್ತಾ ಇರ್ತೀನಿ ನಾನು ಜೂರಿಯಾಗಿ. ಅದು ಕೂಡ ಹೀಗೆ ನಾನೆಲ್ಲ ಅಪ್ಲೈ ಅಂತ ಏನು ಮಾಡಿದ್ದಲ್ಲ, ಹೀಗೆ ಬಾಯಿಂದ ಬಾಯಿಗೆ ಹೋಗುತ್ತಲ್ಲ ಏನು ಕೆಲಸ ಮಾಡ್ತಿದ್ದೀವಿ ಅಂತ. ಅಲ್ಲಿ ಝೀ ಕನ್ನಡ ವಾಹಿನಿ ಅವರೇ ನನ್ನನ್ನು ಗುರುತಿಸಿ ನೀವು ಬರಬೇಕಾಗತ್ತೆ ಜೂರಿಗೆ ಅಂತ ಹೇಳಿದರು. ಅದು ಒಂದು ಬೇರೆ ಇದನ್ನು ನಮಗೆ ತಂದುಕೊಟ್ಟಿದೆ ಅಂತ ಹೇಳ್ಬೋದು ಜನರಿಂದ. ಯಾಕಂದರೆ ನಾವು ಎಷ್ಟೇ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರೂ ಆ ಟಿ ವಿ ಮಾಧ್ಯಮದಲ್ಲಿ ಕಾಣಿಸ್ಕೊಂಡಾಗ ಸಿಕ್ಕೋ ಅನುಭವ ಅದು ವಿಶೇಷವಾಗಿದೆ. ಈ ಜನರಿಗೆಲ್ಲ ಟಿವಿಲಿ ಬಂದಿದ್ದಾರೆ ಅಂದ್ರೆ ಅವರು ವಿಶೇಷ ವ್ಯಕ್ತಿ ಖಂಡಿತ. ಪ್ರಶಸ್ತಿಗಳ ಬಗ್ಗೆ ಮಾತಾಡೋದಾದ್ರೆ, ಪ್ರಶಸ್ತಿ ಅಂದರೆ ಅದೇ ನನಗೆ ಪ್ರಥಮವಾಗಿ ನಾನಿನ್ನ 6th ಅಥವಾ 7th ಸ್ಟ್ಯಾಂಡರ್ಡ್ ಇದೆ ಅಷ್ಟೇ, ಗಾನಕೋಗಿಲೆ ಅಂತ ಪ್ರಥಮ ಪ್ರಶಸ್ತಿ ನನಗೆ ಬಂದಿದೆ. ಇಲ್ಲಿ ರಮೇಶ್ ಚಂದ್ರ ಅವರು ನನಗೆ ನಾಟ್ಯ ಸರಸ್ವತಿ ಕೊಟ್ಟಿದ್ದು. ಇಲ್ಲಿ ಗಾನಕೋಗಿಲೆ ಅಂತ ಇಲ್ಲಿ ಆರ್ಯವೈಶ್ಯ ಮಹಿಳಾ ಮಂಡಳಿಯವರು. ನಾನು ತುಂಬ ಹತ್ಬಿಟ್ಟಿದ್ದೀನಿ ಅವತ್ತು, ನನಗೆ ಪ್ರಶಸ್ತಿ ಬೇಡ, ನನ್ನ ತುಂಬ ಚಿಕ್ಕವಳು, ನನಗೆ ಪ್ರಶಸ್ತಿ ಬೇಡ ಅಂತ. ಯಾಕಂದರೆ ಅದು ಸಾಧನೆ, ಅದು ನಂದ ಧ್ಯೇಯ ಅದೇನೆ, ಕಲೆ ಅಮರ ಸಾಧನೆ ನಿರಂತರ ಅಂತ ನಂಬಿರೋಳು. ಬೇಡ ಬೇಡ ಅಂತ ಹತ್ಬಿಟ್ಟೆ ನಾನು. ಅವರು ಇಲ್ಲಮ್ಮ ಇದು ನಿನಗೆ ಅಂತ ಕೊಡ್ತಿರೋದಲ್ಲ, ನಿನ್ನಲ್ಲಿ ಏನು ವಿದ್ಯೆ ಇದೆ ಅದಕ್ಕೆ ಕೊಡ್ತಿರೋದು. ಯಾಕಂದರೆ ಅಷ್ಟೆಲ್ಲ ನಂದು 2ರಲ್ಲೂ ಜೂನಿಯರ್ ಆಗಿ ಸೀನಿಯರ್ ಹಂತಕ್ಕೆ ಬರ್ತಾ ಇದ್ದೆ. ಆಮೇಲೆ 25 ಹಾಡುಗಳ ವಾಸವಿ ಗೀತಾಂಜಲಿ ಅಂತ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗಿತ್ತು, ಅದರ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇದ್ದೆ. ಹಾಗಾಗಿ ಅವರು ಇದು ನಿನ್ನ ಬೆಳವಣಿಗೆಗೆ ಶ್ರೇಯಸ್ಸನ್ನು ಕೊಡುತ್ತೆ, ಖಂಡಿತ ಅದು ಅಡ್ಡಿ ಆಗೋದಿಲ್ಲ ಅಂತ ಕೊಟ್ಟರು. ನಂತರ ಇಲ್ಲಿ ನನ್ನ ಚನ್ನರಾಯಪಟ್ಟಣದ ಜನತೆ ನನ್ನನ್ನು ಗುರುತಿಸಿ ನಾಟ್ಯ ಸರಸ್ವತಿ ಅಂತ ಬಿರುದನ್ನು ಕೊಟ್ಟರು. ಯಾಕಂದರೆ ಬೇರೆ ಎಲ್ಲ ಕಡೆ ಕೊಡೋಕ್ಕಿಂತ ನಮ್ಮವರು ನಮ್ಮನ್ನು ಗುರುತಿಸಿ ಕೊಟ್ಟಾಗ ಆಗೋ ಸಂತೋಷ ಬೇರೆದಲ್ಲಿ ಸಿಕ್ಕೋದಿಲ್ಲ. ಆ ನಿಟ್ಟಿನಲ್ಲಿ ಅದಾದಮೇಲೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಆರ್ಯಭಟ್ಟ ಪ್ರಶಸ್ತಿ, ಆಮೇಲೆ ಇಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಇಲ್ಲಿ ನನ್ನನ್ನು ಅದನ್ನು ರೆಕಗ್ನೈಸ್ ಮಾಡಿದ್ರು. ಶ್ರವಣ ಬೆಳಗೊಳದಲ್ಲಿ ವಿದ್ಯಾಪೀಠ ಸಾಂಸ್ಕೃತಿಕ ಪುರಸ್ಕಾರ, ಹೀಗೆ ಹಲವಾರು ವಾಸವಿ ಎಕ್ಸಲೆನ್ಸ್ ಅಂತ ಸೋಮಯಾಜುಲು ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಬರ್ತಾ ಇದೆ. ಒಂದೊಂದು ಪ್ರಶಸ್ತಿ ಬಂದಾಗಲೂ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಖುಷಿಗಿಂತ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ, ನೆಕ್ಸ್ಟ್ ಏನು ಕೇಳ್ತಾರೆ, ನೆಕ್ಸ್ಟ್ ಏನಿದೆ ಅಂತ. ಹಾಗಾಗಿ ಸಾಧನೆ ಮಾಡ್ತಾ ಇದ್ದೀನಿ, ಪ್ರಶಸ್ತಿಗಳು ಬರ್ತಾ ಇದೆ, ಬಹಳ ಖುಷಿ ಇದೆ. ಈ ನಿಟ್ಟಿನಲ್ಲಿ ನಾಟ್ಯ ಮತ್ತು ಸಂಗೀತ ಎರಡನ್ನೂ ತಗೊಳ್ತಕ್ಕಂಥ ಕ್ಷೇತ್ರದಲ್ಲಿ ಅದನ್ನೇ ಒಂದು ಇದಾಗಿ ತಗೊಳ್ಳುವಂಥವ್ರಿಗೆ ಏನು ಹೇಳ ಬಯಸ್ತೀರ? ಕೆಲವರು ಹೇಳ್ತಾರೆ, ಅಯ್ಯೋ ಯಾಕಪ್ಪ ಹಾಗೆ, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂತ. ನಿಮ್ಮ ಇದು ಹೇಗೆ ಅದಕ್ಕೊಂದು ಸಮರ್ಪಕವಾದಂಥ ಒಂದು ಇದು ಕೊಡೋದಾದ್ರೆ? ಇಲ್ಲ, ಯಾವುದೇ ಒಂದು ಕ್ಷೇತ್ರ ಅಂತ ತಗೊಂಡ್ರೆ ನಾವು ಅದರಲ್ಲಿ ತಲ್ಲೀನತೆಯನ್ನು ಪಡಬೇಕು. ಏನೋ ಮೇಲ್ಮೇಲೆ ನೋಡಿಕೊಂಡು ನಾವು 1-2 ದಿವಸ ಹೋದೆ ಕಾಲು ನೋವು ಬಂತು ಬೇಡ, ಅಥವಾ ನನಗೆ ಇದರಲ್ಲಿ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ ಬೇಡ. ಯಾಕಂದರೆ ಕಲೆ ಅನ್ನೋದು ಸರಸ್ವತಿ ಪರವಾದದ್ದೇ. ಅಷ್ಟೊಂದು ನಾವು ಸಂಪಾದನೆ ಮಾಡ್ತೀವಿ ಅಂತ ಖಂಡಿತ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಇದರಲ್ಲಿ ಸಿಕ್ಕೋ ಆತ್ಮತೃಪ್ತಿ ಬೇರೆ ಯಾವ ಕೆಲಸದಲ್ಲೂ ಸಿಕ್ಕೋದಿಲ್ಲ. ಯಾಕಂದರೆ ಎಷ್ಟೋ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಒಂದು ಒಳ್ಳೆ ಹಾಡು ಕೇಳಿದಾಗ ಅವ್ರಿಗೆ ತೃಪ್ತಿ ಆಗೋ ಹಾಗೆ ಅವರ ಕೆಲಸದಲ್ಲಿ ಅಷ್ಟು ಸಿಕ್ಕಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಇದರಲ್ಲೇ ಮಿಂದು ಹೇಳೋದ್ರಿಂದ ಸಂಗೀತ, ನೃತ್ಯ, ಸಾಹಿತ್ಯ ಯಾವುದೇ ಆಗಲಿ ಬಹಳ ಖುಷಿಯನ್ನು ಕೊಡುತ್ತೆ ಒಂದು. ಆಮೇಲೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಒಳ್ಳೆ ಗುರುತು. ಈಗ ಎಷ್ಟೋ ಜನ ಇಂಜಿನಿಯರು, ಎಷ್ಟೋ ಜನ ಡಾಕ್ಟ್ರುಗಳಿದ್ರು ಕಲಾವಿದರಿಗೆ ಅವರದೇ ಅದರ ಒಂದು ಪ್ರಾಶಸ್ತ್ಯ, ಗೌರವ ಖಂಡಿತವಾಗ್ಲೂ ಸಲ್ಲುತ್ತೆ. ಈಗ ನಮ್ಮ ಫ್ಯಾಮಿಲಿಯಲ್ಲೇ ನೋಡಿದ್ರೆ ಎಷ್ಟು ಜನ ರ್ಯಾಂಕ್ ಹೋಲ್ಡರ್ಸು ಎಲ್ಲರೂ ಇರ್ತಾರೆ. ಆದರೆ ನಾವು ಆನ್ ಸ್ಟೇಜ್ ನಮ್ಮ ಕಲೆಯ ಮೂಲಕ ಸ್ಪಂದಿಸೋ ಹಾಗೆ ಬೇರೆ ಆಗೋದಿಲ್ಲ. ಹಾಗಾಗಿ ಸಂಗೀತ ಆಗಲಿ, ನೃತ್ಯ ಆಗಲಿ, ಅಥವಾ ಯಾವುದೇ ಕಲೆ ಆಗಲಿ ಅಥವಾ ಸ್ಪೋರ್ಟ್ಸ್ ಯಾವುದನ್ನೇ ತೊಗೊಳ್ತೀರ ಅಂದರೂ ಇಷ್ಟಪಡಿ ಅದನ್ನು ಕಷ್ಟವಾಗಿ ತೊಗೊಳ್ಬೇಕು, ಸಂಭ್ರಮಿಸ್ಬೇಕು. ಒಂದೊಂದು
ಸೆಕೆಂಡ್ ಕ್ಷಣಗಳು ಕೂಡ ನಾವು ಅದನ್ನು ಸಂಭ್ರಮಿಸಿದಾಗ ಮಾತ್ರ ಅದರ ಸಾರ್ಥಕ್ಯ ಬರುತ್ತೆ. ಯಾಕಂದರೆ ನಮ್ಮ ತಂದೆಗೆ ಹೇಳಿದ್ರು ಅಂತ ಹೇಳಿದ್ನಲ್ಲ, ಯಾಕೆ ಕೊಡಿಸ್ತೇನೆ ನೀನು ಅಂತ. ಈಗ ಇದರಲ್ಲೇ ನಂದು ಡಾಕ್ಟರೇಟು ಆಗಿರೋದ್ರಿಂದ ಇವಾಗ ಎಲ್ಲರೂ ಒಳ್ಳೆ ಕೆಲಸ ಮಾಡಿದೆ ಅಂತ ಅಂತಾರೆ ಅಪ್ಪಂಗೆ. ಅಂದರೆ ಯಾವುದೇ ಆಗಲಿ ನೀವು ಅದರಲ್ಲಿ ಮುಂದೆ ಹೋಗಿ, ಅದರಲ್ಲಿ ತುಂಬ ಇದೆ ಮಾಡೋಕ್ಕೆ. ಸೈನ್ಸು, ಕಾಮರ್ಸು, ಆರ್ಟ್ಸು ಒಂದು ಮೇಲೆ ಒಂದು ಕೆಳಗೆ ಅಂತ ಖಂಡಿತ ಇಲ್ಲ, ಎಲ್ಲವೂ ಈಕ್ವಲ್ಲೇ. ಯಾರು ಬೇಕಾದ್ರೆ ವೆಲ್ಕಮ್ ಇದೆ. ಇವಾಗ ಮುಂಚೆನಾದರೆ ಇದಕ್ಕೆ ಜಾಬ್ ಆಪರ್ಚುನಿಟೀಸ್ ಎಲ್ಲ ಕಮ್ಮಿ ಅಂತ ಇತ್ತು. ಈಗ ಎಲ್ಲ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಮತ್ತು ಎಷ್ಟೋ ಯೂನಿವರ್ಸಿಟಿಗಳು ಪ್ರಾರಂಭ ಆಗಿದೆ. ಬ್ಯಾಚುಲರ್ಸ್ ಬರುತ್ತೆ ಮತ್ತು ಮಾಸ್ಟರ್ ಡಿಗ್ರಿ, ಸ್ನಾತಕೋತ್ತರ ಪದವಿಗಳೆಲ್ಲನೂ ಇದೆ ಸಂಗೀತ ನೃತ್ಯದಲ್ಲಿ. ಹಾಗಾಗಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ, ಧಾರಾಳವಾಗಿ ತಗೊಳ್ಬೋದು. ಈ ಡಾಕ್ಟರೇಟ್ ಅಂದ್ರಲ್ಲ, ಅದು ಯಾವ ಯೂನಿವರ್ಸಿಟಿ? ನಾನು ಡಾಕ್ಟರೇಟ್, ಹಾಂ, ನಾನು ನೃತ್ಯ ಸಂಗೀತ ಅನ್ನೋದೇ ತಗೊಂಡಿದ್ದು. ಯಾಕಂದರೆ ಎರಡರಲ್ಲೂ ಇರ್ತಾ ಇದ್ದಿದ್ದರಿಂದ ನನಗೆ ಆ ಆಯಾಮನೆ ಮಾಡಬೇಕು ಅಂತ ಇತ್ತು. ನಾನು ಮಾಸ್ಟರ್ಸ್ ಸಂಗೀತನ ಬೆಂಗಳೂರು ಯೂನಿವರ್ಸಿಟಿಲಿ ಮಾಡಿ, ಆಮೇಲೆ ಜೈನಲ್ಲಿ ಮಾಸ್ಟರ್ಸ್ ಭರತನಾಟ್ಯ ಮಾಡಿದ್ದು. ನಂತರ PhD ನನಗೆ ಚಿದಂಬರಂನ ಅನ್ನಮಲೈ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಮಾಡಿದೆ. ಇಲ್ಲಿ ಅಂದರೆ ಗೈಡ್ಗಳು ಸಿಕ್ಕಲಿಲ್ಲ ನನಗೆ, ಇಲ್ಲೆಲ್ಲ ಕಡೆ ಅಪ್ಲೈ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಅಪ್ಲೈ ಮಾಡಿದ ಸಂದರ್ಭದಲ್ಲಿ ಗೈಡ್ ಇರಲಿಲ್ಲ, ಸಿಕ್ಕದ ಕಷ್ಟ ಆಯಿತು, ಗೈಡ್ ಇಲ್ಲ ಅಂತ. ಹಾಗಾಗಿ ನಾನು ಬೇರೆ ರಾಜ್ಯಕ್ಕೆ ಮೊರೆ ಹೋಗಬೇಕಾಯ್ತು. ಬೇರೆ ರಾಜ್ಯಕ್ಕೆ ಹೋದ್ರೂ ನನ್ನ ವಿಷಯ ದಕ್ಷಿಣ ಭಾರತದ ನೃತ್ಯ ಸಂಗೀತ ಅಂತ ಒಂದು 200 ವರ್ಷಗಳ ಕಾಲಮಿತಿಯನ್ನು ತಗೊಂಡು 1750ರಿಂದ 1950ರ ಒಂದು ಕಾಲ ಪರಿಮಿತಿಯಲ್ಲಿ ತಂಜಾವೂರಿನಲ್ಲಿ ಹೇಗೆ ಮರಾಠರು ಅದನ್ನು ಬೆಳವಣಿಗೆ ಮಾಡಿದ್ರು, ಹಾಗೆ ಮೈಸೂರಲ್ಲಿ ನಮ್ಮ ಮೈಸೂರು ಒಡೆಯರು ಬಹಳ ಕಲಾ ಅಭಿಮಾನಿಗಳು, ಪ್ರೋತ್ಸಾಹಕರು, ಕಲಾ ಆರಾಧಕರು, ಸ್ವತಃ ಕಲಾವಿದರು ಕೂಡ ಆಗಿದ್ರು. ಹಾಗಾಗಿ ಆ ಎರಡೂ ಒಂದನ್ನು ತಗೊಂಡು ಅಲ್ಲಿ ಕೂಡ ನಮ್ಮ ಕರ್ನಾಟಕವನ್ನು ಎತ್ತಿ ಹಿಡಿದಿದ್ದು ನನಗೆ ಬಹಳ ಸಂತೋಷ ಅನಿಸಿದ್ದು. ಇದನ್ನು ಮಾಡಬೇಕಾದ್ರೆ PhD ಮಾಡುವಾಗ ಅಲ್ಲಿಯವರು ಕರ್ನಾಟಕದ ಬಗ್ಗೆ ಎಷ್ಟು ಹೆಮ್ಮೆ ಇಟ್ಟಿದ್ದಾರೆ ಅಂತ ಅನ್ನಿಸ್ತು. ಅವರೆಲ್ಲರೂ ಒಡೆಯರ್ಸ್ ಇದನ್ನು ಮಾಡಿದಾರಲ್ಲ, ಒಡೆಯರ್ಸ್ ನಮ್ಗೆ ಇದು ಕೊಟ್ಟಿದ್ದಾರಲ್ಲ ಅಂದಾಗ ಅಯ್ಯೋ ಅಂತ ನನಗೆ ಭಾಳ ಸಂತೋಷ. ನಾವು ತಮಿಳ್ನಾಡು ಹೋಗಿ ಮಾಡ್ತಿದ್ರು ನಮ್ಮ ಕರ್ನಾಟಕದ ಬಗ್ಗೆ ಇಷ್ಟು ಒಳ್ಳೆ ಗೌರವ ಇದೆಯಲ್ಲ ಅಂತ ಅದು ನನಗೆ ಬಹಳ ಸಂತೋಷವನ್ನು ಕೊಡ್ತು. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರ ನಾಡು ಖಂಡಿತ. ಈ ಗೈಡ್ಗಳು ಸಿಗ್ಲಿಲ್ಲ ಅಂತ ಪಾಪ ಇದು ಮಾಡ್ತಾರೆ. ನೆಕ್ಸ್ಟ್ ನಿಮ್ಮ ಕೈ ಕೆಳಗೆ ಸಾಕಷ್ಟು ಜನ ಈ ಒಂದು ವಿಷಯದಲ್ಲೇ ಸಂಗೀತ ಮತ್ತು ನೃತ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಂಶೋಧನೆಯನ್ನು ಮಾಡಲಿ ಅಂತ ಹಾರೈಸ್ತೀನಿ. ಹಾಗೆ ಕಟ್ಟ ಕಡೆಯದಾಗಿ ಈ ನೃತ್ಯ ಮತ್ತು ಸಂಗೀತವನ್ನು ಮಕ್ಕಳಿಗೆ ತುಂಬ ಸಣ್ಣ ವಯಸ್ಸಿನಿಂದ ಹೇಳ್ಕೊಡ್ಬೇಕು ಅನ್ನೋದಿದೆ. ಆ ಮಕ್ಕಳು ಹೇಗೆ ತಗೋಬೇಕು? ತಂದೆ ತಾಯಿಗಳಿಗೆ ಏನು ಹೇಳೋದಕ್ಕೆ ಇಷ್ಟ? ಮಕ್ಕಳಿಗೆ ಆವಾಗಲೇ ಗೊತ್ತಿರಲ್ಲ ಯಾವ್ದು ಇಷ್ಟ ಯಾವುದು ಕಷ್ಟ ಅಂತ. ಏನಾಗುತ್ತೆ, ಸಾಮಾನ್ಯ ನೃತ್ಯಕ್ಕೆ ಸೇರ್ಸಕ್ಕೆ ಬರೋರು ಅವ್ರ TV ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಮೇಡಮ್, ಅವ್ರಿಗೆ ತುಂಬ ಇಷ್ಟ ಡ್ಯಾನ್ಸ್ ಮಾಡ್ತಾರೆ ಅಂತ. ಡ್ಯಾನ್ಸ್ ಬೇರೆ, ಭರತನಾಟ್ಯ ಬೇರೆ. ಸುಮ್ಮನೆ ನಾವು ಖುಷಿಯಾಗಿ ಕುಣಿಯೋವಂಥದ್ದು ಕುಣಿತ ಆಗತ್ತೆ. ಆದರೆ ಭರತನಾಟ್ಯ ಅಂದಾಗ ಒಂದು ಚೌಕಟ್ಟು, ಒಂದು ಅರ್ಧ ಮಂಡಲ ನಿಂತ್ಕೋ ಅಥವಾ ನಾಟ್ಯಾರಂಭದಲ್ಲಿ ನಿಲ್ಲು, ಆ ಮಕ್ಕಳಿಗೆ ಆ ಸ್ಟ್ಯಾಮಿನಾ ಬೇಕಾಗತ್ತೆ. ಹಾಗಾಗಿ ಆ ಮಕ್ಕಳು ಯಾವ್ದು ಆಸೆ ಪಡ್ತಾರೆ ಅದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಅದರಲ್ಲಿ ಮುಂದೆ ಬಂತ ಅದರಲ್ಲಿ ಕಂಟಿನ್ಯೂ ಮಾಡಿ. ನಂಗೆ ಎಷ್ಟೋ ಜನ ಪಾಪ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ, ಅವ್ರಿಗಿಷ್ಟ ಸಂಗೀತ, ಮಕ್ಕಳಿಗೆ ಒಲಿಯೋದಿಲ್ಲ. ಎಲ್ರಿಗೂ ಎಲ್ಲ ಒಲಿಬೇಕು ಅಂದ್ರೆ ಆಗೋದಿಲ್ಲ. ಕೆಲವ್ರಿಗೆ ನೃತ್ಯ ಒಲಿದಿದೆ, ಕೆಲವ್ರಿಗೆ ಸಂಗೀತ, ಕೆಲವರು ಒಳ್ಳೆ ವಾಗ್ಯರಿದೆ. ನಾನು ಹೇಳ್ತೀನಿ, ಈ ಮಗುಗೆ ಇದರಲ್ಲಿ ತುಂಬ ಇದೆ, ಅದನ್ನು ಮುಂದುವರಿಸಿ. ಟೀಚರ್ಸ್ ಕೂಡ ಅದನ್ನು ಸ್ವಲ್ಪ ಪಾಯಿಂಟ್ ಔಟ್ ಮಾಡಿ ಹೇಳಬೇಕಾಗತ್ತೆ. ಅಯ್ಯೋ ನಮಗೊಬ್ಬರು ಸ್ಟೂಡೆಂಟ್ ಬರ್ತಾರೆ ಅಂತ ಹೇಳಿ ನಾವು ಸುಮ್ಮನೆ ಪಾಪ ಆ ಮಕ್ಕಳಿಗೆ ಯಾವುದಿದೆ ಅದಕ್ಕೆ ನಾವು ಪೋಷಣೆಯನ್ನು ಕೊಡಬೇಕು. ಹಾಗಾಗಿ ಪೋಷಕರು ಅವರಲ್ಲಿ ಯಾವ ಒಂದು ಅಂಶ ಚೆನ್ನಾಗಿ ಅಂತ ಅನ್ಸುತ್ತೆ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ, ಕೆಲವರು ಸಾಹಿತ್ಯ ಬರೆಯೋಕ್ಕೆ ಶುರು ಮಾಡಿರ್ತಾರೆ, ಅದನ್ನು ಪ್ರೋತ್ಸಾಹ ಮಾಡಬೇಕು. ಹಾಗಾಗಿ ಸಂಗೀತ ನೃತ್ಯ ಗುರುಗಳಿಗೆ ಗೊತ್ತಾಗತ್ತೆ ಆ ಮಗು ಕಲಿಯುತ್ತಾ ಇಲ್ವ ಅಂತ. ಅದನ್ನು ನೋಡಿ ಅವರು ಕಂಟಿನ್ಯೂ ಮಾಡಿಸ್ಬೋದು. ಖಂಡಿತ ಒಂದು ಒಳ್ಳೆ ಸಂದೇಶ ಕೊಟ್ಟರು. ಮಕ್ಕಳಿಗೆ ಒತ್ತಡವನ್ನು ಹೇರೋದು ಮಹಾ ತಪ್ಪು. ನನಗೆ ಒತ್ತಡ ಅಂದಾಗ ಒಂದು ನೆನಪಾಗತ್ತೆ, ಇದಕ್ಕೂ ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಸಂಗೀತ ಜೂನಿಯರ್ ಭರತನಾಟ್ಯ, ಜೂನಿಯರ್ ವಿದ್ವತ್ ಆ ಥರ ಎಲ್ಲ. ಆ ಮಕ್ಕಳು ಇನ್ನೂ ಕಲಿಯೋಕ್ಕೆ ಬಂದ ತಕ್ಷಣ ಅವ್ರ ಪೇರೆಂಟ್ಸು, ಮೇಡಮ್ ಇದರಲ್ಲಿ ಅವ್ರಿಗೆ 80% ಬೇಕು, 90% ಬೇಕು, ಇಲ್ಲ 100% ಬೇಕು. ನಾನು ಹೇಳ್ತೀನಿ, ನೀವು ಮಾರ್ಕ್ಸಿಗೆ ಬೆಲೆ ಕೊಡೋಂಗಿದ್ರೆ ನನ್ನ ಮಕ್ಳಿಗೆ ಎಕ್ಸಾಮ್ ಕಟ್ಸಲ್ಲ. ಎಲ್ಲವನ್ನ ಪಾಪ ಮನೋ ಒತ್ತಡನ ಹೋಗಿಸ್ಕೊಳ್ಳೋಕ್ಕೆ ಅಂತ ಸಂಗೀತ ನೃತ್ಯಕ್ಕೆ ಬರ್ತಾರೆ. ಸಂಗೀತ ಮತ್ತು ನೃತ್ಯವನ್ನೇ ಒತ್ತಡ ಮಾಡಬೇಡಿ ನೀವು, ಅವ್ರು ಖುಷಿಗೆ ಮಾಡೋದು ಬಿಡಿ. ಇವತ್ತೆಲ್ಲ ನಾಳೆ ಅವ್ರು ಇಂಪ್ರೂವ್ ಆಗೇ ಆಗ್ತಾರೆ. ಒಬ್ಬರು 1 ವರ್ಷ ತೊಗೋಬೋದು, ಒಬ್ಬರು 10 ವರ್ಷ ತೊಗೋಬೋದು. ಆದರೆ ಅವ್ರಿಗೆ ಬಿಡಿ, ಸ್ವೇಚ್ಛವಾಗಿ ಅವರು ಸಾಧನೆಯನ್ನು ಮಾಡೋಕ್ಕೆ ಬಿಡಿ. ಖಂಡಿತ ಮಾರ್ಕ್ಸಲ್ಲಿ ಅಳಿಬೇಡಿ ಅಂತ ಪ್ರೀತಿಯಿಂದ ಕಲಿಬೇಕು. ಆ ಮಕ್ಳಿಗೆ ಭಾಳ ಖುಷಿ, ಮೇಡಮ್ ನೀವು ಹಿಂಗೆ ಕರೆದು ಹೇಳ್ತಿರಲ್ಲ, ನಮ್ಗೆ ಖುಷಿ ಆಗುತ್ತಿಲ್ಲ, ನಮ್ಮಮ್ಮ ಇಷ್ಟೇ ಮಾರ್ಕ್ಸ್ ತೆಗಿತಾರೆ. ಯಾಕಂದರೆ ಸಂಗೀತ ಮತ್ತು ನೃತ್ಯ ಅನ್ನೋದು ಆ ಕ್ಷಣಕ್ಕೆ ಬರುತ್ತೆ, ಆ ಕ್ಷಣದಲ್ಲೇ ಮಾಯ ಆಗುತ್ತೆ. ಅದೇ ಅದ್ರ ಜಾದು. ಈಗ ನಾನು ಹಾಡ್ದಂಗೆ ಮತ್ತೆ ಇನ್ನೊಂದ್ಸತಿ ಹಾಡು ಅಂದರೆ ಅದೇ ಗಮಕ ಬರುತ್ತೆ, ಅದೇ ಪಲಕ್ ಬರುತ್ತೆ, ಅದೇ ಭಾವ ಬರುತ್ತಾ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಸೃಷ್ಟಿ ಆಗುತ್ತೆ, ಆ ಕ್ಷಣದಲ್ಲೇ ಮಾಯ ಆಗುವಂಥದ್ದೇ ಇದರದ್ದು ಒಂದು ವಿಶೇಷ.
ಹಾಗಾಗಿ ಆ ಮಕ್ಕಳಿಗೆ ಒತ್ತಡ ಮಾಡದೆ ಅವ್ರಿಗೆ ಆರಾಮಾಗಿ ಕಲಿಯೋದಕ್ಕೆ ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಯಿತು. ನಿಮ್ಮ ಕೈ ಕೆಳಗೆ ನಿಮ್ಮ ನೃತ್ಯಾಭ್ಯಾಸದಲ್ಲಿ, ಸಂಗೀತಾಭ್ಯಾಸದಲ್ಲಿ ಸಾಕಷ್ಟು ಸಂಗೀತ ವಿದ್ವಾಂಸರು ಮತ್ತು ನೃತ್ಯಪಟುಗಳು ಬರಲಿ ಅಂತ ಹಾರೈಸಿದ ಈ ಒಂದು ಸಮಯವನ್ನು ಮೀಸಲಾಗಿದ್ದಕ್ಕೆ ಧನ್ಯವಾದಗಳು ಪ್ರೀತಿಯ ಗೆಳತಿ ರಮ್ಯಾ ಸೂರಜ್ ಅವ್ರಿಗೆ. ನಮಸ್ಕಾರ. ನನ್ನ ಪ್ರೀತಿಯ ಗೆಳತಿ ಒಂದ್ಸಲ ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಮತ್ತು ಒಂದು ಮಾತನ್ನು ಹೇಳಬೇಕು, ಆ ಕೋವಿಡ್ ಟೈಮಲ್ಲಿ ಆ ಸಾಧನಾ ಕೇರಿ ಸಾಂಸ್ಕೃತಿಕ ಸಂಘದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಲ್ಲೂ ಹಾಡೋ ಸೌಭಾಗ್ಯ ನನಗೆ ಸಿಕ್ಕಿದೆ. ಆ ದ.ರಾ. ಬೇಂದ್ರೆ ಅವರ ಹಾಡುಗಳನ್ನು ಹಾಡಿದೆ ನಾನು. ಈ ರೀತಿ ಬೇರೆ ಬೇರೆ ಕವಿಗಳ ಹಾಡುಗಳನ್ನೆಲ್ಲ ಹಾಡೋಕ್ಕೆ ಅವಕಾಶ ಸಿಕ್ತು. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.